ಇನ್ನು ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಕೊಟ್ಟ ಕೇಸಿಗೆ ಸಂಬಂಧಿಸಿದಂತೆ ತನಿಖೆ ನಡೀತಾ ಇದೆ. ಅದರಲ್ಲೂ ಕೂಡ ವಿಡಿಯೋ ಲೀಕ್ ಆಗಿದ್ದು ಹೇಗೆ, ಯಾರು ವಿಡಿಯೋ ಶೂಟಿಂಗ್ ಮಾಡಿದ್ರು, ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆ ಸಾಗ್ತಾ ಇದೆ. ಇದೇ ವಿಚಾರ ಈಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಸಂಕಷ್ಟ ತಂದೊಡ್ಡುವಂತ ಸಾಧ್ಯತೆ ಇದೆ. ತನ್ವೀರ್ ಬಳಿಕ ವಿಜಯಲಕ್ಷ್ಮಿಗೂ ಕೂಡ ಪೊಲೀಸ್ ವಿಚಾರಣೆಯ ಬಿಸಿ ತಟ್ಟತ್ತಾ ಅನ್ನುವಂಥ ಪ್ರಶ್ನೆ. ಕೈದಿಗಳಿಗೆ ರಾಜಾತಿಥ್ಯ ಪ್ರಕರಣದಲ್ಲಿ ನಟ ದರ್ಶನ್ ಪತ್ನಿಯ ಹೆಸರು ಕೂಡ ಕೇಳಿಬಂದಿದೆ. ವಿಚಾರಣೆ ವೇಳೆ ವಿಜಯಲಕ್ಷ್ಮಿ ಅವರ ಹೆಸರನ್ನ ಬಾಯಿ ಬಿಟ್ಟಿರೋದು ತನ್ವೀರ್. ನನಗೆ ಲಾಯರ್ನಿಂದ ಕೈದಿಗಳ ರಾಜಾತಿಥ್ಯ ವಿಡಿಯೋ ಬಂತು ಅಂತ ಹೇಳಿ ಲಾಯರ್ ಕಳಿಸಿದ್ದ ವಿಡಿಯೋಗಳನ್ನು ನಾನು ವಿಜಯಲಕ್ಷ್ಮಿ ಅವರಿಗೂ ಕೂಡ ಕಳಿಸಿದ್ದೀನಿ ಅಂತ ವಿಡಿಯೋ ಹೇಗೆ ವೈರಲ್ ಆಯಿತು ಅನ್ನೋದಕ್ಕೆ ನಟ ತನ್ವೀರ್ ಕೊಟ್ಟಿರುವಂತ ಸ್ಪಷ್ಟನೆ. ನಾನು ವಿಡಿಯೋ ವೈರಲ್ ಮಾಡಿಲ್ಲ ಅಂತ ಹೇಳಿರೋದು. ಈ ಹೇಳಿಕೆ ಈಗ ವಿಜಯಲಕ್ಷ್ಮಿ ಅವರಿಗೂ ಕೂಡ ಸಮಸ್ಯೆಯನ್ನು ತರುವಂತ ಮುನ್ಸೂಚನೆ ಕಾಣ್ತಾ ಇದೆ. ಕೈದಿಗಳ ರಾಜಾತಿಥ್ಯ ಕೇಸಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ವಿಚಾರಣೆಗೆ ಒಳಗಾಗ್ತಾರ? ವಿಜಯಲಕ್ಷ್ಮಿ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ತನಿಖಾಧಿಕಾರಿ. ವಿಜಯಲಕ್ಷ್ಮಿ ಅವರನ್ನ ವಿಚಾರಣೆ ನಡೆಸೋ ಸಂಬಂಧ ಅಧಿಕಾರಿಗಳ ಮಧ್ಯೆ ಚರ್ಚೆಯಾಗಿದೆ. ಹಿರಿಯ ಅಧಿಕಾರಿಗಳ ಅನುಮತಿ ಸಿಕ್ಕರೆ ವಿಜಯಲಕ್ಷ್ಮಿ ಅವರನ್ನ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ. ತನ್ವೀರ್ ಬಳಿಕ ವಿಜಯಲಕ್ಷ್ಮಿ ಅವರಿಗೂ ಕೂಡ ಈ ಕೇಸ್ನಲ್ಲಿ ಸಂಕಷ್ಟದ ಮುನ್ಸೂಚನೆ ಕಾಣ್ತಾ ಇರೋದು. ತನ್ವೀರ್ ಕೊಟ್ಟಂತ ಹೇಳಿಕೆಯೇ ವಿಜಯಲಕ್ಷ್ಮಿ ಅವರಿಗೆ ಸಮಸ್ಯೆಯನ್ನು ತರುವಂತ ಸಾಧ್ಯತೆ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶರತ್ ನೇರ ಸಂಪರ್ಕದಲ್ಲಿ. ಶರತ್, ಇಲ್ಲಿ ವಿಜಯಲಕ್ಷ್ಮಿ ಅವರನ್ನ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ತನ್ವೀರ್ ಸ್ಟೇಟ್ಮೆಂಟ್ ಎಕ್ಸಾಕ್ಟ್ಲಿ ಏನಾಗಿತ್ತು? ರಕ್ಷತ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಜೈಲಿನ ಒಳಗಡೆ ಯಾವ ರೀತಿಯಾಗಿ ಮೊಬೈಲ್ ಆಗಿರ್ಬೋದು, ಇನ್ನಿತರ ವಸ್ತುಗಳು ಹೋದು ಅನ್ನೋದಾದ್ರೆ, ಇನ್ನೊಂದು ಕಡೆಯಲ್ಲಿ ಈ ವಿಡಿಯೋಗಳು ಯಾವ ರೀತಿಯಾಗಿ ವೈರಲ್ ಆದವು ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಕಾರಣ ಆ ವಿಡಿಯೋ ಎಲ್ಲಿ ಶೂಟ್ ಆಯಿತು, ಜೊತೆಗೆ ಯಾರಿಂದ ಶೂಟ್ ಆಯಿತು, ಯಾರಿಂದ ಶೇರ್ ಆಯಿತು ಅನ್ನೋದನ್ನ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಆ ಮೂಲ ಹುಡುಕುವಂತಹ ಸಾಧ್ಯತೆ ಸಿಗುತ್ತೆ ಅಂತ ಹೇಳಿ, ಹಾಗಿಂದಾಗಿ ಆ ವಿಚಾರವಾಗಿ ಇದೀಗ ಯಾರಿಂದ ಶೇರ್ ಆಗಿದೆ ಅನ್ನುವಂಥ ಒಂದು ವಿಚಾರವಾಗಿ ಪೊಲೀಸರು ತನಿಖೆಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅದರಲ್ಲಿ ನಟ ತನ್ವೀರ್ ಹೆಸರು ಕೇಳಿ ಬಂದಿತ್ತು. ಅವರನ್ನ ವಿಚಾರಣೆಯನ್ನು ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಕಳೆದ ಸೋಮವಾರವೂ ಕೂಡ ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರ ಹೆಸರನ್ನ ನಟ ತನ್ವೀರ್ ಅವರು ಹೇಳಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಈ ಕೈದಿಗಳು ರಾಜಾತಿಥ್ಯವನ್ನ ಪಡಿತಾ ಇರುವಂತಹ ವಿಡಿಯೋ ಲಾಯರ್ ಮುಖಾಂತರವಾಗಿ ನನಗೆ ಸಿಕ್ತು. ಆ ವಿಡಿಯೋವನ್ನ ವಿಜಯಲಕ್ಷ್ಮಿ ಅವರಿಗೆ ಕಳಿಸಿದ್ದೆ ಎನ್ನುವಂತ ಒಂದು ವಿಚಾರವನ್ನ ನಟ ತನ್ವೀರ್ ಅವರು ಹೇಳಿದ್ದಾರೆ ಎನ್ನುವಂತ ಒಂದು ಮಾಹಿತಿ. ಈ ಆಧಾರದಲ್ಲಿ ವಿಜಯಲಕ್ಷ್ಮಿ ಅವರನ್ನು ಕೂಡ ವಿಚಾರಣೆಯನ್ನು ಮಾಡುವಂತಹ ಸಾಧ್ಯತೆ ಸದ್ಯಕ್ಕೆ ಕಾಣ್ತಾ ಇರುವಂತದ್ದು. ಈಗಾಗಲೇ ನಟ ತನ್ವೀರ್ ವಿಜಯಲಕ್ಷ್ಮಿ ಅವರ ಹೆಸರನ್ನ ಹೇಳಿರುವಂತಹ ವಿಚಾರವನ್ನ ಹಿರಿಯ ಅಧಿಕಾರಿಗಳಿಗೆ ತಿಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ತನ್ವೀರ್ ಏನಾದರೂ ವಿಜಯಲಕ್ಷ್ಮಿ ಅವರ ಹೆಸರನ್ನ ಹೇಳಿದ್ದಲ್ಲಿ ಅವರನ್ನು ಕೂಡ ವಿಚಾರಣೆನ ಮಾಡಿ ಎನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಏನು ಜೈಲಿನ ಒಳಗಡೆ ವಿಡಿಯೋ ಶೂಟ್ ಆದಂತಹ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಅನುಮಾನಗಳು, ವಿಶೇಷ ಸೌಲಭ್ಯಗಳು ಕೊಡಬೇಕು ಅಂತ ಹೇಳಿ ಅದು ಕೊಡದಿದ್ದಂತಹ ಕಾರಣಕ್ಕಾಗಿ ಬಂಡಾಯ ಬಿದ್ದೇನಾದ್ರೂ ಈ ರೀತಿ ವಿಡಿಯೋಗಳನ್ನ ಶೂಟ್ ಮಾಡಿ ಬಿಟ್ರ ಎನ್ನುವಂತ ಒಂದು ಅನುಮಾನ ಇರುವಂತಹ ಕಾರಣ ಈಗಾಗಲೇ ನಟ ತನ್ವೀರ್ ಅವರ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅವರ ಹೆಸರನ್ನು ಕೂಡ ಹೇಳಿರುವಂತಹ ಕಾರಣ ಅವರ ವಿಚಾರಣೆಯನ್ನು ಕೂಡ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಶರತ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.